ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಉಳಿತಾಯ. ಇನ್ನೇನು ಹಬ್ಬಗಳು ಸಾಲು ಬರ್ತಾ ಇರುತ್ತೆ. ಗೌರಿ ಹಬ್ಬ, ಗಣೇಶ ಹಬ್ಬ, ಆಮೇಲೆ ಫಸ್ಟ್ ಬರೋ ಅಂಥದ್ದು ನಮಗೆ ಆಷಾಢ ಮುಗಿತಿದ್ದಂಗೆ ಬರೋ ಅಂಥದ್ದು ವರಮಹಾಲಕ್ಷ್ಮಿ ಹಬ್ಬ. ನಮ್ಮೆಲ್ಲರಿಗೂ ಒಂದು ಸಮಾಧಾನ ಕೊಡೋವಂಥ ಹಬ್ಬ ಅಂತಲೇ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಅಂತ ಅಂದರೆ, ಕೆಲವರು ಪಾಪ ಇರೋರು ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ. ಅದರಲ್ಲಿ ಖರ್ಚು ಮಾಡೋ ಪೈಕಿ ತುಂಬ ಜಾಸ್ತಿನೇ ಖರ್ಚು ಮಾಡೋ ಅಂಥದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಗೆ ಪಿತೃಪಕ್ಷ ಹಬ್ಬ, ಆಮೇಲೆ ಜಾತ್ರೆಗಳೆಲ್ಲ ಮಾಡ್ತಾರಲ್ಲ, ಇಂಥ ಟೈಮಲ್ಲಿ ತುಂಬ ಜಾಸ್ತಿನೇ ಖರ್ಚು ಮಾಡೋ ಅಂಥದ್ದು. ಹಾಗೆ ನಾನು ಜಾಸ್ತಿ ಖರ್ಚು ಮಾಡೋ ಅಂಥದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಹಬ್ಬನ ಮಾಡೋಕ್ಕೆ ಜಾಸ್ತಿ ಖರ್ಚು ಮಾಡೋ ಅಂಥದ್ದು. ಈಗ ಹುಂಡಿನಲ್ಲಿ ನಾನು ಹೋದ ವರ್ಷ ಹಬ್ಬ ಆಗೋವಾಗೇನೆ ಒಂದು ಉಂಡಿ ತುಂಬ್ತಿದ್ದಂಗೆ ಇನ್ನೊಂದು ಉಂಡಿ ತುಂಬ್ತಿದ್ದಂಗೆ ಇನ್ನೊಂದು ಉಂಡಿನ ಇಕ್ಕೊಂಡಿದ್ದೆ. ಒಂದು ಉಂಡಿ ಪೂರ್ತಿಯಾಗಿ ತುಂಬಿದೆ. ಇನ್ನು 2 ಉಂಡಿಲಿ ಅರ್ಧ ಭಾಗ ತುಂಬಿರೋ ಅಂಥದ್ದು. ಇದು ನಾನು ಏನಕ್ಕೆ ಇಟ್ಕೊಂಡೆ ಅಂತ ಅಂದರೆ, ಉಂಡಿನ ಹೆಣ್ಮಕ್ಳು ಎಲ್ಲನೂ ಒಂದೊಂದ್ಸತಿ ಏನಾದ್ರು ಮನೆ ಹತ್ರ ಬಂದಾಗ ಅದು ಇದು ಅಂತ ತೊಗೊಂಡ್ಬಿಡ್ತೀವಲ್ಲ. ಹಂಗಾಗಿ ಇದು ಇಟ್ಟಿರೋ ಉದ್ದೇಶ ಅದೇನೇ, ಉಳಿತಾಯ ಮಾಡ್ಬೋದು ಆರಾಮಾಗಿ. ಉಳಿತಾಯ ಮಾಡಿಕೊಂಡ್ರೆ ಅದರೊಳಗಡೆ ಹಾಕ್ಕೊಂಡ್ರೆ ನಾವು ಯಾವಾಗೂ ಎತ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅದು ದೇವ್ರ ಹೆಸರು ಹೇಳ್ಕೊಂಡು ಅದನ್ನು ಬಿಟ್ಕೊಂಡಾಗ ಅದನ್ನು ವರ್ಷಕ್ಕೊಂದ್ಸತಿ ಆರಾಮಾಗಿ ಹೂವಿಗೆ, ಹಣ್ಣಿಗೆ, ಸೀರೆಗೆ, ಮನೆಗೆ ಬಟ್ಟೆ ತೊಗೊಳೋದು ಅದಕ್ಕೆಲ್ಲ ಆಗತ್ತೆ ಅಂದ್ಬಿಟ್ಟು ಸ್ವಲ್ಪ ತಿಂಗಳಿಗೆ ಸೇವಿಂಗ್ಸ್ ಥರನ ಮಾಡಿ ಅದರಲ್ಲಿ ಇಟ್ಕೊಳೋ ಅಂಥದ್ದು. ತೋರಿಸ್ತೀನಿ ಎಷ್ಟು ಉಂಡಿ. ಇದು ಹೆಂಗೆ ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ. ತೂಕ ಒಳ್ಳೆ ಎಷ್ಟು ಕೆ ಜಿ ಐತೆ ಗೊತ್ತಾ? ಒಂದು ಸಣ್ಣ ಮಗುಗಿಂತ KG ಇರುತ್ತಲ್ಲ, ಅಷ್ಟು ತೂಕ ಅನಿಸ್ತೈತೆ ನನಗೆ. ನೋಡಿ ಎಷ್ಟು ಚೆನ್ನಾಗೈತೆ. ಬೆಕ್ಕು ಅಂದರೆ ಇದನ್ನು ಓಪನ್ ಮಾಡೋದೇ ಪ್ರಾಬ್ಲಮ್. ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಿಲ್ಲ. ಕಾಯಿನ್ಗಳ ಜಾಸ್ತಿ ಅವೆ ರೀ, ಕಾಯಿನ್ಗಳು ಜಾಸ್ತಿ ಐತೆ. ಆಮೇಲೆ ಇದೊಂದು ನನ್ನ ಮಗ ಮತ್ತು ನನ್ನ ಮಗಳು ಅಂತ ಒಂದೊಂದು ಎತ್ತಿಕೊಂಡಿದ್ರು. ಅದಕ್ಕೂ ನಾನೇ ಆಗ್ತಾ ಇದ್ದಿದ್ದು. ಪಾಪ ಬೆಳಗ್ಗೆ ಹೊತ್ತು ಹಾಲಿಗೆ ಕಾಸು ಯಾರು ಕೊಡ್ತಾರೆ? ಆ ಚಿಲ್ಲರೆ ಎಲ್ಲ ತಗೊಂಬಂದು ನನ್ನ ಮಗಳ ಕೈಗೆ ಸಿಕ್ಕುರೆ, ನನ್ನ ಮಗಳ ಕೈಗೆ, ನನ್ನ ಮಗನ ಕೈಗೆ ಸಿಕ್ಕುರೆ, ನನ್ನ ಮಗಳ ಕೈಗೆ. ಇಬ್ಬರು ಒಂದೊಂದು ನನಗೆ ಅಂತ ಎತ್ತಿಕೊಂಡು ಉಂಡಿನ ಹಾಕ್ತಿದ್ದು. ಗೊತ್ತಿಲ್ಲ ಅವ್ರಿಗೆ, ಬಡ್ಡೆವಕ್ಕಿನ್ನ ಗೊತ್ತಿಲ್ಲ. ನಮ್ಮಮ್ಮ ಅದನ್ನ ಹಬ್ಬಕ್ಕೆ ಖರ್ಚು ಮಾಡೋಕ್ಕೆ ಬಳಸ್ಕೊಳ್ತಾರೆ ಅಂತ ಅವ್ರಿಗಿನ್ನ ಗೊತ್ತಿಲ್ಲ. ನೋಡ್ರಿ, ಇವತ್ತೆಲ್ಲ ಉಂಡಿನ ಓಪನ್ ಮಾಡ್ತೀನಿ. ಎಷ್ಟೈತೆ, ಎಷ್ಟು ಉಳಿತಾಯ ಮಾಡಿದ್ದೀನಿ ನಾನು 1 ವರ್ಷದಿಂದ ಅಂತ ಹೇಳ್ತೀನಿ. ಅಂದರೆ ಇದ್ದಂಗೆ ಸ್ವಲ್ಪ ಹಾಕ್ಬೇಕಾಯಿತು. ಹಾಕಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿರೋದು. ಏನಾದ್ರು ತೊಗೊಬೇಕು ಹಬ್ಬಕ್ಕೆ ಅಂತಲೇ ಅಂದ್ಕೊಂಡಿದ್ದು. ಇವತ್ತು ನೋಡ್ತೀನಿ ಎಷ್ಟು ಓಪನ್ ಮಾಡಿ ಎಷ್ಟಿದೆ. ನನ್ನ ಐಡಿಯಾ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಕಮೆಂಟ್ ಮಾಡಿ. ನನಗೆ ಹೆಂಗೆ ಗೊತ್ತಾಗಬೇಕು ನೀವು ಈ ಥರ ಎಲ್ಲ ಉಳಿತಾಯ ಮಾಡ್ತಾಯಿದ್ದೀರಾ ಮೇಡಮ್ ಅಂತ ಏನಾದರೂ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಓಪನ್ ಮಾಡೋಣ. ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಚಾಕು, ಕತ್ರಿ ಇಟ್ಕೊಂಡು ಕೂತಿದ್ದೀನಿ. ಅದಕ್ಕೊಂದು ಲಟ್ಟಣಿಗೆ ಹೆಂಗ್ರಿ ಓಪನ್ ಮಾಡೋದು? ಇದನ್ನು ಹಿಡಿತಾ ಐತೆ. ಇದನ್ನ ಹೆಂಗೆ ಮಾಡೋದು ಅಂತಲೇ ಐಡಿಯಾ ಇಲ್ಲ. ನಾನು ಅವತ್ತೇ ಕೇಳ್ಕೊಂಬರ್ಬೇಕಾಯ್ತು ಇದನ್ನ ಹೆಂಗೆ ಓಪನ್ ಮಾಡೋದು ಅಂತ. ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಇಲ್ಲ, ಏನು ಸಿಂಪಲ್ಲು. ಮೇಲ್ಗಡೆ 500 ರೂಪಾಯಿ ನೋಟ್ ಐತೆ. ಹಿಂಗೆ ಹಾಕೋದು. ನೋಡ್ರಿ, ಏನೇನೆಲ್ಲ ಐಡಿಯಾ ಮಾಡ್ತೀವಿ ನೋಡ್ರಿ. ಯಾರಿಗನ ಐಡಿಯಾ ಗೊತ್ತಾಯ್ತಾರ? ವರ್ಷ ಈ ಥರ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗ್ತೈತೆ. ಇಲ್ಲಾಂದರೆ ವರ್ಷಕ್ಕೊಂದ್ಸತಿ ಕಾಸು ಇಡೋದೇ ಒಂದು ತಲೆನೋವು ಕೆಲಸ. ನೀಟಾಗಿ ಓಪನ್ ಆಗಬೇಕು, ಆಯಿತಾ? ಆಗುತ್ತೆ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ.
ಇದನ್ನು ಫಸ್ಟ್ ನಾನು ಓಪನ್ ಮಾಡಿ ಎಷ್ಟಿದೆ ಅಂತ ಎಣಿಸ್ಬಿಡ್ತೀನಿ. ಬಾರಿ ಅಮ್ಮ, ಕರೆಕ್ಟ್ ಟೈಮಿಗೆ ಬಂದೆ. ಬಾ ಉಂಡಿ ಹೊಡೆದು ಹಾಕ್ತಿದ್ದೀವಿ. ಬಾ ದುಡ್ಡು ಎಣ್ಸೋಣ ಬಾ. ನಾನೇನೋ ಸ್ಕ್ವಾಡ್ ಬಂದಿದ್ರಂತೆ. ಅಯ್ಯೋ ನಮ್ಗೆ ಇವತ್ತು ಪೂರ್ತಿ ಎಲ್ಲ ಚೆಕ್ ಮಾಡಿದ್ರು. ಸೈನ್ ಹಾಕಿರ್ಲಿಲ್ವಾ? ಅಪ್ಪ ಹೆಂಗೋ ಆಲ್ಮೋಸ್ಟ್ ಈ ಥರ ಓಪನ್ ಮಾಡಿದ್ದೀನಿ ನೋಡ್ರಿ. ಎಷ್ಟು ಐತೆ ಅಂದರೆ ಆಹಾ 500 ರೂಪಾಯಿ ಬರೀ ಕಾಯಿನೇ. ಎಷ್ಟು ಇದೆ. 100 ರೂಪಾಯಿ, 200 ರೂಪಾಯಿ. ಫಸ್ಟು ಎಣಿಸ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ. ಎಲ್ಲ ಉಂಡಿದನ್ನು ಮಾಡಿಬಿಟ್ಟು ಆಮೇಲೆ ನಿಮಗೆ ಟೋಟಲ್ ಆಗಿ ಎಷ್ಟು 500 ರೂಪಾಯಿ ಕಲೆಕ್ಷನ್ ಅಂತೆ ಎಷ್ಟು ಆಗಿದೆ ಅಂತ ಹೇಳ್ತೀನಿ ಒಂದ್ಸತಿ. ಇಲ್ಲೊಂದು ನೋಟ್ ಇದೆ. ನೋಡ್ರಿ ಹುಡುಗರು ಎಣ್ಸಿ 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 ಗುಡ್ಡೆ ಮಾಡಿ ಇಟ್ಟವ್ರೆ. ಇದು 5 ರೂಪೀನಾ? ಇದು 100 ರೂಪಾಯಿದು. ಇನ್ನೂ ಒಂದು ಉಂಡಿ ಇದನ್ನು ಓಪನ್ ಮಾಡಬೇಕು. 2 ಉಂಡಿ ಐತೆ, ಸಾಕು ಅನ್ಸುತ್ತೆ. ಒಂದು ಇದನ್ನು ಓಪನ್ ಮಾಡಿಬಿಟ್ಟು ನೋಡ್ತೀನಿ ಎಷ್ಟು ಆಗುತ್ತೆ ಅಂತ. ಎಲ್ಲ ಇದು ನೋಡ್ರಿ ಹೆಂಗೆ ಮಾಡಿದ್ದೀನಿ ಅಂತ. ಹೆಂಗೆ ಮಾಡಿದ್ದೀನಿ ನೋಡ್ರಿ. ಇಷ್ಟು ನಮ್ಮ ಹುಡುಗರೆಲ್ಲ ನೋಡ್ರಿ ಕೂತ್ಕೊಂಡು ಎಣಿಸ್ತಾ ಅವರೇ. ಕೆಲಸ ಕೊಟ್ಟಿದ್ದೀನಿ ಪಾಪಚ್ಚಿ ಅವ್ರಿಗೆ. ಒಂದು ಉಂಡಿಲಿ ಎಷ್ಟು? 7,800 ರೂಪಾಯಿ ಆಗೈತೆ. ಇನ್ನೊಂದು ನೋಡ್ರಿ ಇವಳು ಕೊಡ್ತಾ ಬಿದ್ದಾಳೆ. ಅದು ನಮ್ಮ ಪಾಪ ಹಾಕೊಬೇಕು ಅಂತ ಹಾಕೊಂಡಿದ್ದ. ಅದರಲ್ಲಿ 2,000 ರೂಪಾಯಿ ನಿಂದು ಯಾರು ಹಾಕೊಂಡಿಲ್ಲ. ಅವತ್ತು ನಾನೇ ಕೊಟ್ಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟೆ. ಇನ್ನು ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾಕಿ ಉಳ್ತಾಯ ಆದರೆ ಎಷ್ಟೊಂದಿದಲ್ವಾ. ಮಕ್ಕ ಕೊಡ್ತೀನಿ ನೋಡ್ರಿ. ಇವ್ರಿಗೆ ಕೊಡ್ಸೋದಲ್ಲ ನಾವು, ಇವ್ರು ಕುಡಿಕಣದು ನಾನು ಕುಡಿಕ್ತೀನಿ ಅಂತ ಇವ್ರು ಬೇರೆ ಬುಳ್ಳೆ ಬಿಡ್ತಾಳೆ. ಕರೆಕ್ಟಾಗಿ ಹೊಡಿ, ಕರೆಕ್ಟಾಗಿ ಇದು ಮಾಡು. ಹಿಂಗ ನಾಯಿ ಕಿತ್ತಂಗೆ ಕೀಳ್ತಾ ಇದೆಯಾ ಎಲ್ಲಾನು ನೋಡಲ್ಲಿ. ಹಿಂಗ ಕಿತ್ತಾಕೋದು ಒಂದೇ ಅರ್ಗಲ್ಲಿ ಇದು ಮಾಡ್ಬೇಕಮ್ಮ. ಯಾರು ಬಂದ್ರು ಅವ್ರ ಕೆಲ್ಸದವ್ರು. ಹಿಂಗೆ ಒಂದೇ ಸೈಡಲ್ಲಿ ಮಾಡಬೇಕು. ಒಂದೊಂದೇ ಸೈಡು ಅವಳು ಮಾಡಕ್ಕೆ ಬರ್ತಾ ಇಲ್ಲ. ಹೆಂಗೋ ಮಾಡ್ತೀನಿ, ಕೊಡಿಲಿ ನಾನು ಮಾಡ್ತೀನಿ. ಅವಳಿಗೆ ಮಾಡಕ್ಕೆ ಬರ್ತಾ ಇಲ್ಲ. ಈಸ್ಕೊಂಡು ನಾನು ಮಾಡಿಬಿಟ್ಟು ಅದರಲ್ಲಿ ಎಷ್ಟೈತೆ ಅಂತ ಎಣಿಸ್ಬಿಟ್ಟು ಟೋಟಲ್ ಹೇಳ್ತೀನಿ ಎಷ್ಟಿದೆ ಅಂತ. ಆವಾಗ ಹಬ್ಬಕ್ಕೆ ಎಷ್ಟು ಬೇಕಾಗತ್ತೆ ಅಂತ ಹೇಳ್ತೀನಿ ಒಂದ್ಸತಿ. ಇದನ್ನೆಲ್ಲ ಎಣಿಸ್ಬಿಟ್ಟು ಇದು ಮಾಡ್ತೀನಿ. ಏನು ಸರ್ಕಸ್ ಮಾಡ್ತಾಳೆ, ಎಲ್ಲ ಕಿತ್ತು ಇನ್ನೂ ಸ್ವಲ್ಪ ಹಿಂಗೆ ಮಾಡಮ್ಮ. ಈಸ್ಕೋಸು ಬರ್ತಾ ಇಲ್ಲ ನೋಡು. ಎಂಟು ತಿಕ್ಕೊಳ್ಳೆ. ಏಯ್ ಹಂಗಲ್ಲ, ತಗೋ ಹಿಂಗೆ ಇದು ಮಾಡು. ಮತ್ತೆ ಅದನ್ನ ಹಿಂಗೆ ಓಪನ್ ಮಾಡಿದ್ರು ಯಾವುದೋ ಉಂಡಿ ಸರಿ ಇಲ್ಲ. ನಮ್ಮ ಪಾಪ ಉಂಡಿ ಸರಿ ಇಲ್ಲ. ನೀವೇನು ಹೆಂಗೆ ಮಾಡ್ತಿದ್ದೀರಾ? ನಾ ಇಲ್ಲ ನೋಡು, ನೀನು ಹಂಗೆ ಮಾಡಿದ್ದೀಯ. ಅದನ್ನ ಹೆಂಗೋ ಓಪನ್ ಮಾಡ್ತಾರೆ, ನಾವು ಹಿಂಗೆ ಮಾಡಿದ್ದೀವಿ ಅಷ್ಟೆ. ಇಂಥವು ಕಾಕುರೆ ಅವಾಗವಾಗೆ ಪ್ರಾಬ್ಲಮ್ಗಳು ಬಂದಾಗ
100 ರೂಪಾಯಿ ಕಾಯಿನ ಕೊಡಮ್ಮ. ಕೊಡ್ತೀನಿ ಇರ್ರಿ ಆಮೇಲೆ. ಅದೇ ಇಸ್ಕೋ ಅಮ್ಮ, ಕೊಡ್ತೀನಿ. ಓ ಹಂಗೆ 1 ರೂಪಾಯಿದೆ 5 ರೂಪಾಯಿ ಹಾಕ್ಬಿಡಿ. ಎಣಿಸ್ಬಿಟ್ಟು ಕೊಡಮ್ಮ. ನಾನು ನೀರು ಯಾವತ್ತಾದ್ರೂ ತಂದಿದ್ರೆ ತಾನೆ. ಪಾಪ ಅಜ್ಜಿ ಕೊಟ್ಟಿರೋದು ಒಂದು ಕಾಸು 100 ರೂಪಾಯಿ. ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿದ್ದೆ. ಇಷ್ಟು ಈಗ 2,000 ರೂಪಾಯಿ. ಇದರಲ್ಲಿ 2,500 ಹಾಕ್ಬಿಡ್ತೀಯಾ? ಎಷ್ಟು ಅಂತಂದರೆ ಟೋಟಲ್ ಎಷ್ಟು? ಇದು 9,500. ಆಮೇಲೆ ಅದು ಕಾಯಿನ್ಗಳೆಲ್ಲ ಸೇರಿ ಅಲ್ಲ ಟೋಟಲ್ ಹಾಂ ಪೇಪರ್ 1,528 ಟೋಟಲ್ ಆಗಿರೋದು. ಪಾಪು ಏನು ಸಮಾಚಾರ? ಊಟ ಮಾಡ್ದ? ಪೇಪರ್ ಜಾಸ್ತಿ ಬೇಕಾ? ಜಾಸ್ತಿ ಇಲ್ಲ ಮನೇಲಿ. ನ್ಯೂಸ್ ಪೇಪರ್ ನಾನು ಓದ್ತಾನೆ ಇಲ್ಲ ನಡುವೆ. ನಿಮ್ಗೆ ಆಗೋಯ್ತಲ್ಲ, ಸಾಕು ಕೊಡು. 11,058 ಟೋಟಲ್ಲು 2 ಉಂಡಿಯಿಂದ ಸದ್ಯಕ್ಕೆ 11,058 ಆಗಿದೆ. ಬಟ್ಟೆಗೆ ಆಯಿತು, ಅಂದರೆ ದೇವ್ರ ಸೀರೆಗೆ ಆಯಿತು. ಇನ್ನು ಮಿಕ್ಕಿದ್ದು ಅದು ಹೂವು ಹಣ್ಣುಗೆಲ್ಲ ಅದು ಸಪ್ರೇಟು ಇದಾಗುತ್ತೆ. ಇದು ದೇವ್ರಿಗೆ ಸೀರೆಗೆ ಅಂತಲೇ ಎತ್ತಿಟ್ಕೊಂಡಿದ್ದೆ ನಾನು. ಇಷ್ಟು ಒಂದು ಉಳಿತಾಯ ಅನ್ನೋದು ಅವಾಗವಾಗೆ ಮಾಡ್ತಾಯಿದ್ರೆ ಒಂದು ಚೆನ್ನಾಗಿರೋ ಸೀರೆ ತೊಗೋಬೋದು ಅಂತ ಈ ಥರ ಮಾಡಿ ಇಡ್ತಾಯಿದ್ದೆ. ಈ ಥರ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಬೇಕಂದರೆ ಎಂಡ್ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಾನು ಅಂದ್ಕೊಂಡಿದ್ದೀನಿ ನಾಳೆನೋ ನಾಡ್ದು ಹೋಗ್ಬಿಡೋಣ ದೇವ್ರ ಸೀರೆ ತರೋಕ್ಕೆ. ಆಷಾಢದಲ್ಲೇ ಹೋದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಇಲ್ಲ ಅಂದರೆ ಶ್ರಾವಣದಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ ಸೀರೆಗಳು. ನಾನು ಆಲ್ಮೋಸ್ಟ್ ಚಿಕ್ಕಪೇಟೆಗೆ ಹೊರಟೋಗ್ಬಿಡ್ತೀನಿ ಸ್ಯಾರೀಸ್ ಎಲ್ಲ ತೊಗೊಳಕ್ಕೆ. ಚಿಕ್ಕಪೇಟೆಗೆ ಹೊರಟೋಗ್ಬಿಡ್ತೀನಿ. ಹಾಗಾಗಿ ಆದರೆ ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಟರ್ ಅಂತ ಅಂದ್ಕೊತೀನಿ. ಒಂದು ಸತಿ ಮೆಟ್ರೋದಲ್ಲಿ ಹೋಗ್ಬಿಟ್ರೆ ಆರಾಮಾಗಿ ಚಿಕ್ಕಪೇಟೆನಲ್ಲಿ ಇಳ್ಕೊಬೋದು. ಕಾರಲ್ಲೆಲ್ಲ ಹೋಗೋಲ್ಲ. ಮೆಟ್ರೋದಲ್ಲಿ ಬೆಟರ್ ಅಂತ ಹೇಳ್ತಾ, ಯಾರಾದರೂ ಸೀರೆ ತೊಗೊಳ್ಳೋರಿದ್ರೆ ಆರಾಮಾಗಿ ಮೆಟ್ರೋದಲ್ಲಿ ಹೋಗಿ ಸುತ್ತಮುತ್ತ ಇರೋರು ಮೆಟ್ರೋದಲ್ಲಿ ಹೋದರೆ ಆರಾಮು ಅಂತ ಹೇಳ್ತೀನಿ. ಹಾಗೆ ಆಷಾಢದಲ್ಲಿ ಸ್ಯಾರಿಗಳನ್ನ ತೊಗೊಳ್ಳಿ. ಯಾಕೆ ಅಂತ ಅಂದರೆ ಅಂಗಡಿಗಳಲ್ಲೆಲ್ಲ ಶ್ರಾವಣದಲ್ಲಿ ಮದುವೆ ಸೀಸನು ಅದು ಇದು ಫಂಕ್ಷನ್ಸ್ಗಳೆಲ್ಲ ಇರ್ತಾವಲ್ಲ, ಹಾಗಾಗಿ ಕಲೆಕ್ಷನ್ಸ್ಗಳು ಆಷಾಢದಲ್ಲಿ ಚೆನ್ನಾಗಿರ್ತವೆ ಅಂತ ಹೇಳ್ತಾ ಇಲ್ಲಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದಲ್ಲಿಗೆ ಸಿಗ್ತೀನಿ, ಸ್ಯಾರಿ ಪರ್ಚೇಸಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.